ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ನ NRI ವೀಕ್ಷಕರಿಗೋಸ್ಕರವೇ ಇರೋ ಡೆಡಿಕೇಟೆಡ್ ಪ್ರೋಗ್ರಾಮ್ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ಅಲ್ಲಿ ನಡೀತಾ ಇರೋ ಇರಾನ್ ಅಮೆರಿಕ ಯುದ್ಧದ ಬಿಸಿ ಜಗತ್ತಿನಾದ್ಯಂತ ತಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಿರೋ ನಮ್ಮ ಭಾರತೀಯರ ಭವಿಷ್ಯ ತುಂಬಾ ಈಗ ಆತಂಕದಲ್ಲಿದ್ದಾರೆ ಅವರೆಲ್ಲ. ಇದ ವಿಮಾನಗಳ ಟಿಕೆಟ್ ರೇಟ್ ಕೂಡ ಗಗನಕ್ಕೆ ಇರ್ತಾ ಇದೆ. ಇದೇ ಹೊತ್ತಲ್ಲಿ ಅಮೆರಿಕದಲ್ಲಿ ಬರ್ತ್ ರೈಟ್ ಸಿಟಿಜನ್ಶಿಪ್ ಅನ್ನ ರದ್ದು ಮಾಡೋಕೆ ಟ್ರಂಪ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಟೆಕ್ ದೈತ್ಯ ಒರಾಕಲ್ 30,000 ಉದ್ಯೋಗಿಗಳನ್ನ ಮನೆ ಕಳಿಸಿ H1B ಉದ್ಯೋಗಿಗಳಿಗೆ ನಡುಕ ಹುಟ್ಟಿಸಿದೆ. ಇದು ಆಸ್ಟ್ರೇಲಿಯಾ, ಕೆನಡಾ ಮತ್ತು ನ್ಯೂಜಿಲೆಂಡ್ ಕೂಡ ತಮ್ಮ ಇಮಿಗ್ರೇಷನ್ ರೂಲ್ಸ್ ಅನ್ನ ಟೈಟ್ ಮಾಡ್ತಿವೆ ಅಥವಾ ಬದಲಾಯಿಸ್ತಾ ಇವೆ. ಬನ್ನಿ ಯುದ್ಧದ ಅಪ್ಡೇಟ್ ಸೇರಿದ ಹಾಗೆ ದೇಶ ವಿದೇಶದ ಎಲ್ಲ ಮುಖ್ಯವಾದ NRI ಸ್ಪೆಸಿಫಿಕ್ ಸುದ್ದಿಯನ್ನ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಸ್ನೇಹಿತರೆ ಗಲ್ಫ್ನಿಂದ ಶುರು ಮಾಡೋಣ. ಇರಾನ್ ಯುದ್ಧದಿಂದಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆರ್ಥಿಕತೆಗೆ ಭಾರಿ ಪೆಟ್ಟು ಬಿದ್ದಿದೆ. ಪ್ರವಾಸೋದ್ಯಮ, ಆತಿಥ್ಯ ಹಾಗೂ ಫುಡ್ ಸೆಕ್ಟರ್ಗಳು ಡಲ್ ಆಗಿದ್ದು ಸಾಕಷ್ಟು ಕಂಪನಿಗಳು ಉದ್ಯೋಗಿಗಳನ್ನ ಜಾಬ್ನಿಂದ ತೆಗೆಯೋಕ್ ಮುಂದಾಗಿವೆ. ಇದರ ನೇರ ಪರಿಣಾಮ ಭಾರತದ ಮೇಲೂ ಕೂಡ ಆಗ್ತಾ ಇದೆ. ಭಾರತಕ್ಕೆ ಬರೋ ಒಟ್ಟು ವಿದೇಶಿ ಹಣದಲ್ಲಿ 38% ಮಿಡಲ್ ಈಸ್ಟ್ನಿಂದಲೇ ಬರುತ್ತೆ. ಸದ್ಯ ಗಲ್ಫ್ ರಾಷ್ಟ್ರಗಳಲ್ಲಿ ಬರೋಬ್ಬರಿ 89 ಲಕ್ಷ ಭಾರತೀಯರು ಕೆಲಸ ಮಾಡ್ತಾ ಇದ್ದು ಇವರೆಲ್ಲರ ಭವಿಷ್ಯದ ಬಗ್ಗೆ ಆತಂಕ ಶುರುವಾಗಿದೆ. ಮತ್ತೊಂದು ಕಡೆ ಯುದ್ಧದಿಂದ ಆರ್ಥಿಕತೆ ಮೇಲಾಗ್ತಿರೋ ಹೊಡೆತವನ್ನು ತಪ್ಪಿಸೋಕೆ ದುಬೈ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. 1 ಬಿಲಿಯನ್ ದಿರ್ಹಮ್ ಅಂದರೆ ಸುಮಾರು 2,500 ಕೋಟಿ ರೂಪಾಯಿ ಮೌಲ್ಯದ ಇನ್ಸೆಂಟಿವ್ ಪ್ಯಾಕೇಜ್ ಅನ್ನ ಘೋಷಿಸಿದೆ. ಇದರ ಅಡಿಯಲ್ಲಿ 3 ತಿಂಗಳ ಕಾಲ ಸರ್ಕಾರಿ ಶುಲ್ಕ ಪಾವತಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಹೋಟೆಲ್, ಪ್ರವಾಸೋದ್ಯಮ ಕ್ಷೇತ್ರಕ್ಕೂ ಕೂಡ ಟ್ಯಾಕ್ಸ್ ಕಟ್ಟೋದ್ರಿಂದ ರಿಲೀಫ್ ಕೊಡಲಾಗಿದೆ. ಮತ್ತೊಂದು ಕಡೆ ವಿದೇಶಗಳಲ್ಲಿ ಕೆಲಸ ಮಾಡ್ತಿರೋ ಭಾರತೀಯ ಕಾರ್ಮಿಕರ ಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರ ಆಘಾತಕಾರಿ ಮಾಹಿತಿ ಕೊಟ್ಟಿದೆ. ಕಳೆದ 5 ವರ್ಷಗಳಲ್ಲಿ 37,740 ಭಾರತೀಯರು ವಿದೇಶದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಪ್ರತಿದಿನ 20ಕ್ಕೂ ಅಧಿಕ ಭಾರತೀಯ ಕಾರ್ಮಿಕರು ವಿದೇಶಗಳಲ್ಲಿ ಪ್ರಾಣ ಕಳ್ಕೊಳ್ತಿದ್ದಾರೆ. ಅದರಲ್ಲೂ ಕೂಡ ಆಘಾತಕಾರಿ ಸಂಗತಿ ಅಂದರೆ 86% ಇಂತಹ ಸಾವುಗಳು ಗಲ್ಫ್ ರಾಷ್ಟ್ರಗಳಲ್ಲೇ ಆಗಿರೋದು. ಇದು ಬಹಳ ಗಮನ ಕೊಟ್ಟು ನೋಡಬೇಕಾಗಿರೋ ಮತ್ತು ಸ್ಟಡಿ ಮಾಡಬೇಕಾಗಿರೋ ವಿಚಾರ. ಯಾಕೆ ಹಿಂಗಾಗ್ತಿದೆ ಅಂಥೇಳಿ UAEನಲ್ಲಿ 12,380 ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಸೌದಿಯಲ್ಲಿ 11,757 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಏನೋ ಮಿಡಲ್ ಈಸ್ಟ್ ಯುದ್ಧದ ಎಫೆಕ್ಟ್ ಈಗ ನೇರವಾಗಿ ನಿಮ್ಮ ಫ್ಲೈಟ್ ಟಿಕೆಟ್ ಮೇಲೆ ಬೀಳ್ತಾ ಇದೆ. ಇಂಡಿಗೋ ಏರ್ಲೈನ್ ಏಪ್ರಿಲ್ 2ರಿಂದಲೇ ಅನ್ವಯ ಆಗುವಂತೆ ಫ್ಯೂಲ್ ಚಾರ್ಜ್ ಅನ್ನು ಹೆಚ್ಚಿಸಿದೆ. ಏರ್ ಟರ್ಬೈನ್ ಫ್ಯೂಲ್ ಬೆಲೆ 130% ಏರಿಕೆಯಾಗಿದ್ದೆ ಇದಕ್ಕೆ ಕಾರಣ. ಇದರಿಂದ ಅಂತಾರಾಷ್ಟ್ರೀಯ ಟಿಕೆಟ್ಗಳ ಮೇಲೆ ಗರಿಷ್ಠ 10,000 ರೂಪಾಯಿವರೆಗೂ ಕೂಡ ದರ ಹೆಚ್ಚಳ ಆಗ್ತಾ ಇದೆ. ಇತ್ತ ಜಪಾನ್ನ ದೊಡ್ಡ ಏರ್ಲೈನ್ಗಳಾದ JAL ಮತ್ತು ANA ಕೂಡ ತಮ್ಮ ಫ್ಯೂಲ್ ಸರ್ಚಾರ್ಜ್ ಜಾಸ್ತಿ ಮಾಡೋಕೆ ಪ್ಲಾನ್ ಮಾಡ್ತಿವೆ. ಇನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ವಿಚಾರದಲ್ಲಿ RBI ಹೊಸ ಅಪ್ಡೇಟ್ ಕೊಟ್ಟಿದೆ. ಈ ಹಿಂದೆ ಏರ್ಪೋರ್ಟ್ನ ಡಿಪಾರ್ಚರ್ ಹಾಲ್ನಲ್ಲಿ ಕೇವಲ ಅನಿವಾಸಿ ಭಾರತೀಯರಿಗೆ ಮಾತ್ರ ರೂಪಾಯಿ ಕೊಟ್ಟು ವಿದೇಶಿ ಕರೆನ್ಸಿ ಪಡೆಯೋಕೆ ಅವಕಾಶ ಇತ್ತು. ಈಗ ಭಾರತದ ನಿವಾಸಿಗಳಿಗೂ ಕೂಡ, ರೆಸಿಡೆಂಟ್ಸ್ಗೂ ಕೂಡ ಈ ಅವಕಾಶ ಸಿಗ್ತಾ ಇದೆ. ಇಮಿಗ್ರೇಷನ್ ದಾಟಿದ ಮೇಲೆ ಬರೋ ಡ್ಯೂಟಿ ಫ್ರೀ ಏರಿಯಾದಲ್ಲಿ ಈ ಸೇವೆ ಲಭ್ಯ ಇರುತ್ತೆ. ಏನೋ ಯುದ್ಧದಿಂದ ವಿಮಾನ ಹಾರಾಟ ವ್ಯತ್ಯಯ ಉಂಟಾಗಿ ಫಿಲಿಪೈನ್ಸ್ನಲ್ಲಿ ಸಿಲುಕಿರೋ ವಿದೇಶಿಗರಿಗೆ ಅಲ್ಲಿನ ಸರ್ಕಾರ ರಿಲೀಫ್ ಕೊಟ್ಟಿದೆ. ಫೆಬ್ರವರಿ 28ರಂದು ವೀಸಾ ಅವಧಿ ಮುಗಿದಿರೋ ಪ್ರವಾಸಿಗರು ಯಾವುದೇ ದಂಡ ಇಲ್ಲದೆ 2026ರ ಮೇ 1ರವರೆಗೆ ಫಿಲಿಪೈನ್ಸ್ನಲ್ಲೇ ಉಳಿಯೋಕೆ ಅವಕಾಶ ಕೊಡಲಾಗಿದೆ. ಈಗ ಅಮೆರಿಕದ ಕಡೆಗೆ ಬಂದ್ರೆ 14ನೇ ತಿದ್ದುಪಡಿಯನ್ನ ಚೇಂಜ್ ಮಾಡಿ ಬರ್ತ್ ರೈಟ್ ಸಿಟಿಜನ್ಶಿಪ್ ಕ್ಯಾನ್ಸಲ್ ಮಾಡೋ ಟ್ರಂಪ್ ಆದೇಶ ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ. ಈ ರೂಲ್ಸ್ ಪ್ರಕಾರ ತಾಯಿ H1B ವೀಸಾ ಅಥವಾ ಟೂರಿಸ್ಟ್ ವೀಸಾದಲ್ಲಿದ್ದು ತಂದೆ ಅಮೆರಿಕನ್ ಸಿಟಿಜನ್ ಅಥವಾ ಗ್ರೀನ್ ಕಾರ್ಡ್ ಹೋಲ್ಡರ್ ಅಲ್ಲದೆ ಹೋದ್ರೆ ಹುಟ್ಟೋ ಮಗುವಿಗೆ ಪೌರತ್ವ ಸಿಗೋದಿಲ್ಲ. ಈ ವಿಚಾರಣೆಗಾಗಿ ಖುದ್ದಾಗಿ ಹಾಜರಾಗುವ ಮೂಲಕ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಪಾಲ್ಗೊಂಡ ಮೊದಲ ಅಧ್ಯಕ್ಷ ಅನ್ನೋ ಇತಿಹಾಸವನ್ನ ಟ್ರಂಪ್ ಬರೆದಿದ್ದಾರೆ. ಇದೇನಾದ್ರೂ ಜಾರಿ ಆದ್ರೆ ಗ್ರೀನ್ ಕಾರ್ಡ್ ಬ್ಯಾಕ್ ಲಾಗ್ ನಲ್ಲಿರೋ ಭಾರತೀಯರಿಗೆ ಭಾರಿ ಪೆಟ್ಟು ಬೀಳ್ಬಹುದು. ಇದರಿಂದ ಇನ್ನು ಅಮೆರಿಕದಲ್ಲಿ IT ಉದ್ಯೋಗಿಗಳ ಪರಿಸ್ಥಿತಿ ಈಗ ಹದಗೆಡ್ತಾ ಇದೆ. ಸಾಫ್ಟ್ವೇರ್ ದೈತ್ಯ ಒರಾಕಲ್ ಕಂಪನಿ ಒಂದೇ ಬಾರಿಗೆ 30,000 ಉದ್ಯೋಗಿಗಳನ್ನ ವಜಾ ಮಾಡೋಕೆ ಮುಂದಾಗಿದೆ. ಇದು H1B ವೀಸಾ ಇರೋ ಇಂಡಿಯನ್ಸ್ಗೆ ನುಂಗಲಾರದ ತುತ್ತು. ಇದು ಕೆಲಸ ಹೋದ್ರೆ ಸ್ನೇಹಿತರಲ್ಲಿ 60 ದಿನಗಳ ಒಳಗಡೆ ಬೇರೆ ಕೆಲಸ ಹುಡುಕ್ಲೇಬೇಕು ಅವರು. ಇಲ್ಲದೆ ಹೋದ್ರೆ ಟೂರಿಸ್ಟ್ ವೀಸಾ ಅಥವಾ H4 ಇಂಡೆಂಟ್ ವೀಸಾಗೆ ಶಿಫ್ಟ್ ಆಗಿ ಅಮೆರಿಕದಲ್ಲಿ ಉಳಿಯೋಕೆ ಸಾಹಸ ಮಾಡಬೇಕಾಗತ್ತೆ ಅವರು. ಇನ್ನು ಅಮೆರಿಕದ H1B ವೀಸಾ ನೇಮಕಾತಿಯಲ್ಲಿ ಬಾಡಿ ಶಾಪಿಂಗ್ ಅನ್ನೋ ಅಕ್ರಮ ಬೆಳಕಿಗೆ ಬಂದಿದೆ. ಔಟ್ಸೋರ್ಸಿಂಗ್ ಕಂಪನಿಗಳು ವಿದೇಶ ಉದ್ಯೋಗಿಗಳನ್ನ ನೇಮಿಸಿಕೊಂಡು ಬೇರೆ ಕ್ಲೈಂಟ್ ಕಂಪನಿಗಳಲ್ಲಿ ಕೆಲಸಕ್ಕೆ ಕಳಿಸ್ತಾ ಇದ್ದಾವೆ. ಆದ್ರೆ ಕ್ಲೈಂಟ್ ಕಂಪನಿಯ ದೊಡ್ಡ ಮೊತ್ತದ ಸಂಬಳವನ್ನ ಉದ್ಯೋಗಿಗಳಿಗೆ ಕೊಡದೆ ಕಡಿಮೆ ವೇತನ ಕೊಡಲಾಗ್ತಿದೆ. ಈ ವೇತನ ತಾರತಮ್ಯವನ್ನು ತಪ್ಪಿಸೋಕೆ ಈಗ ಹೊಸ ಕಠಿಣ ರೂಲ್ ತರೋಕೆ ಸರ್ಕಾರ ಮುಂದಾಗಿದೆ. ಹಾಗೆ ನೆಕ್ಸ್ಟ್ 2027ನೇ ಆರ್ಥಿಕ ವರ್ಷದ ಬಹುನಿರೀಕ್ಷಿತ H1B ವೀಸಾ ಲಾಟರಿ ಆಯ್ಕೆ ಪ್ರಕ್ರಿಯೆಯನ್ನು ಅಮೆರಿಕ ಚೇಂಜ್ ಮಾಡಿದೆ. ಫುಲ್ ಆಯ್ಕೆಯಾದ ಅಭ್ಯರ್ಥಿಗಳು ಏಪ್ರಿಲ್ 1ರಿಂದ ಅರ್ಜಿ ಸಲ್ಲಿಸಬಹುದು. ಆದರೆ ಏಪ್ರಿಲ್ 1ರಿಂದ ಒಂದಷ್ಟು ಚೇಂಜಸ್ ಆಗ್ತಾ ಇದೆ. ಇನ್ನು ಮುಂದೆ ಕೇವಲ
ಹೊಸ I-129 ಫಾರ್ಮ್ ಮಾತ್ರ ಅಕ್ಸೆಪ್ಟ್ ಮಾಡಲಾಗುತ್ತೆ. ಹಾಗೆ ವೀಸಾ ಆಯ್ಕೆ ಪ್ರಕ್ರಿಯೆನ ಈಗ ವೇಜ್ ಬೇಸ್ ಸಿಸ್ಟಮ್ಗೆ ಚೇಂಜ್ ಮಾಡಲಾಗ್ತಿದೆ. ಹೆಚ್ಚು ಸಂಬಳ ಇರೋರಿಗೆ ಮೊದಲ ಆದ್ಯತೆ ಸಿಗುತ್ತೆ. ಹಾಗೆ ಅಮೆರಿಕದಲ್ಲಿ ವಲಸಿಗರನ್ನ ಹುಡುಕೋಕೆ ICE ಸಂಸ್ಥೆ ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಹಾಗೂ AI ಟೆಕ್ನಾಲಜಿಯನ್ನ ಬಳಸ್ತಾ ಇದೆ. ಬರೋಬ್ಬರಿ 10 ಲಕ್ಷ ಜನರನ್ನ ಟಾರ್ಗೆಟ್ ಮಾಡಲಾಗಿದೆ. ಇತ್ತ ಬಾಲ್ಯದಲ್ಲೇ ಅಮೆರಿಕಗೆ ಒಂದು ನೆಲೆಸಿರೋ ದಾಖಲೆಗಳಿಲ್ಲದ ಡ್ರೀಮರ್ಸ್ ಅವರನ್ನ ಕೂಡ ಗಡಿಪಾರು ಮಾಡೋ ಪ್ರಕ್ರಿಯೆ ಶುರು ಮಾಡ್ತಾ ಇದ್ದಾರೆ. ಒಂದೇ ವರ್ಷದಲ್ಲಿ 260ಕ್ಕೂ ಅಧಿಕ ಡ್ರೀಮರ್ಸ್ ಅನ್ನ ವಶಕ್ಕೆ ಪಡೆದು ಗಡಿಪಾರು ಮಾಡಿದ್ದಾರೆ. ಇನ್ನು ಅಮೆರಿಕದಲ್ಲಿ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದ್ದ ಆಶ್ರಯ ಅರ್ಜಿಗಳು ಅಸೈಲಮ್ ಸೀಕರ್ಸ್ ಅವರ ಅಪ್ಲಿಕೇಶನ್ ಅನ್ನ ಈಗ ಮತ್ತೆ ಪ್ರಕ್ರಿಯೆ ಶುರು ಮಾಡಲಾಗಿದೆ. ಆಶ್ರಯ ಕೋರಿದ್ದ ವ್ಯಕ್ತಿಯೊಬ್ಬ ನ್ಯಾಷನಲ್ ಗಾರ್ಡ್ಗಳ ಮೇಲೆ ಗುಂಡಿನ ದಾಳಿ ಮಾಡಿದ ನಂತರ ಅರ್ಜಿಗಳ ಪರಿಶೀಲನೆಯನ್ನ ನಿಲ್ಲಿಸಲಾಗಿತ್ತು. ಆದ್ರೆ ಇದೀಗ ಮತ್ತೆ ಆಯ್ದ ಕೆಲ ಅರ್ಜಿಗಳನ್ನ ಪ್ರೋಸೆಸ್ ಮಾಡ್ತೀವಿ ಅಂತ ಅಮೆರಿಕ ಹೇಳಿದೆ. ಇನ್ನು ಹೈಯರ್ ಎಜುಕೇಷನ್ಗೆ ಅಮೆರಿಕಗೆ ಹೋಗೋ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ 6.9% ಡೌನ್ ಆಗಿದೆ. 2025 ಫೆಬ್ರವರಿಯಲ್ಲಿ 3.78 ಲಕ್ಷ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ ಸ್ವಲ್ಪ ಡೌನ್ ಆಗಿದೆ. ಈ ವರ್ಷದ ಫೆಬ್ರವರಿಗೆ 3.5 ಲಕ್ಷಕ್ಕೆ ಈಗ ಡೌನ್ ಆಗಿದೆ. ಕಠಿಣ ಇಮಿಗ್ರೇಷನ್ ರೂಲ್ಸ್ ಮತ್ತು ಟ್ರಂಪ್ರ ದಿನಕ್ಕೊಂದು ಬದಲಾಗುವ ಹೇಳಿಕೆಗಳು ಮತ್ತು ನಿಲುವುಗಳಿಂದಾಗಿ ಮತ್ತು ವಲಸಿಗರು ಮತ್ತು ಹೊರಗಿನಿಂದ ಬರೋರ ಮೇಲೆ ಅವರ ಸರ್ಕಾರದ ಸ್ವಲ್ಪ ಕಟು ಧೋರಣೆಗಳಿಂದಾಗಿ ಹಾಗೆ ದುಬಾರಿ ಫೀಸ್ ಎಲ್ಲವೂ ಸೇರಿ ನಮ್ಮವರೀಗ ಜರ್ಮನಿ, ಫ್ರಾನ್ಸ್ ಕಡೆಗೆಲ್ಲ ಮುಖ ಮಾಡ್ತಾ ಇದ್ದಾರೆ. ಇನ್ನು ಕೆನಡಾ, ಆಸ್ಟ್ರೇಲಿಯಾ ಕಡೆಗೂ ಕೂಡ ಸ್ವಲ್ಪ ನೋಡೋಣ. ಮೊದಲಿಗೆ ಕೆನಡಾದ ಸರೆ ನಗರದಲ್ಲಿ ಭಾರತೀಯ ಮೂಲದ 27 ವರ್ಷದ ಜಾಸ್ಮನ್ ಸೆಖೋನ್ ಅನ್ನೋ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಡಾರ್ಕ್ SUV ಕಾರಿನಲ್ಲಿ ಬಂದ ಇಬ್ಬರು ನಡು ರಸ್ತೆಯಲ್ಲಿ ಈ ಕೃತ್ಯ ಮಾಡಿ ಪರಾರಿಯಾಗಿದ್ದಾರೆ. ಹತ್ಯೆಯಾಗಿರೋ ವ್ಯಕ್ತಿ ಕೂಡ ಸ್ವಲ್ಪ ಮಾದಕ ವಸ್ತು ದಂಧೆಗೆ ಲಿಂಕ್ ಹೊಂದಿದ ವ್ಯಕ್ತಿ ಅಂತ ಹೇಳಲಾಗ್ತಿದೆ. ಕೆನಡಾ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಕೆನಡಾ ಸರ್ಕಾರ 2026 ಏಪ್ರಿಲ್ 1ರಿಂದ ತನ್ನ ಪೌರತ್ವ ನಿಯಮಗಳಲ್ಲಿ ಭಾರಿ ಬದಲಾವಣೆ ಮಾಡಿದೆ. ಸಿಟಿಸನ್ಶಿಪ್ ರೂಲ್ಸ್ ಅಲ್ಲಿ ಅಮೆರಿಕದಲ್ಲಿ ನೆಲೆಸಿರೋ ಕೆನಡಾ ಮೂಲದ ಲಕ್ಷಾಂತರ ಜನರಿಗೆ ಈಗ ಡ್ಯುಯಲ್ ಸಿಟಿಸನ್ಶಿಪ್ ಪಡೆಯೋ ಅವಕಾಶ ಸಿಗ್ತಾ ಇದೆ. ಹೊಸ ಕಾನೂನಡಿಯಲ್ಲಿ ಮೊದಲ ತಲೆಮಾರಿನ ಮಿತಿಯನ್ನ ತೆಗೆದುಹಾಕಿದ್ದಾರೆ. ಇನ್ನು ಮುಂದೆ ತಮ್ಮ ವಂಶಾವಳಿಯನ್ನ ಸಾಬೀತುಪಡಿಸಿದ್ರೆ ಸಾಕು ಕೆನಡಾ ಪಾಸ್ಪೋರ್ಟ್ ಸಿಗುತ್ತೆ. ಇನ್ನೊಂದ್ ಕಡೆ ಕೆನಡಾ 10 ವರ್ಷದ ಪಾಸ್ಪೋರ್ಟ್ ಶುಲ್ಕ $163.50 ಹಾಗೆ ಪೌರತ್ವ ಶುಲ್ಕ $123ಗೆ ಏರಿಕೆ ಮಾಡಿದೆ. ಜೊತೆಗೆ 30 ದಿನಗಳಲ್ಲಿ ಪಾಸ್ಪೋರ್ಟ್ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಹಾಗೆ ಗ್ರಾಮೀಣ ಭಾಗದಲ್ಲಿ ವಿದೇಶಿ ಕೆಲಸಗಾರರ ಮಿತಿಯನ್ನ 10%ನಿಂದ 15ಕ್ಕೆ ಏರಿಕೆ ಮಾಡಲಾಗಿದೆ. ಹಾಗೆ ಕೆನಡಾದಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಪಡೆಯಬೇಕು ಅನ್ನೋರಿಗೂ ಕೂಡ ಒಂದು ಒಳ್ಳೆ ಸುದ್ದಿ ಇದೆ. 2026ನೇ ಸಾಲಿನಲ್ಲಿ ಪ್ರಾವಿನ್ಷಿಯಲ್ ನಾಮಿನಿ ಪ್ರೋಗ್ರಾಮ್ ಅಡಿಯಲ್ಲಿ ವಲಸಿಗರ ಸ್ಲಾಟ್ಗಳನ್ನು ಬರೋಬ್ಬರಿ 31% ಹೆಚ್ಚಿಸಲಾಗಿದೆ. ಒಂಟಾರಿಯೋ ಪ್ರಾಂತ್ಯದಲ್ಲಿ ಈ ಮೊದಲು 10,750 ಇದ್ದ ಈ ಸ್ಲಾಟ್ ಇದೀಗ 14,119ಕ್ಕೆ ಏರಿಕೆಯಾಗಿದೆ. ಹಾಗೆ ಅಲ್ಬರ್ಟಾದಲ್ಲಿ 6,403, ಹಾಗೆ ಮ್ಯಾನಿಟೋಬಾದಲ್ಲಿ 6,239, ಹಾಗೆ ಬ್ರಿಟಿಷ್ ಕೊಲಂಬಿಯಾದಲ್ಲಿ 5,254, ಸ್ಯಾಸ್ಕ್ಯಾಚೆವನ್ನಲ್ಲಿ 4,761, ಯೋಕೋನ್ನಲ್ಲಿ 282 ಹಾಗೂ ನಾರ್ತ್ ವೆಸ್ಟ್ ಟೆರಿಟರೀಸಲ್ಲಿ 197 ಸ್ಲಾಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಿಂದ ಮತ್ತಷ್ಟು ವಿದೇಶಿ ಕೆಲಸಗಾರರಿಗೆ ಕೆನಡಾದಲ್ಲಿ ಅಧಿಕೃತವಾಗಿ ನೆಲೆಸುವ ಅವಕಾಶ ಸಿಗುತ್ತೆ. ಈ ಕಡೆ ಆಸ್ಟ್ರೇಲಿಯಾದಲ್ಲಿ ವ್ಯಾಸಂಗ ಮಾಡಬೇಕು ಅಂತಿರೋ ಭಾರತೀಯ ವಿದ್ಯಾರ್ಥಿಗಳಿಗೆ ತಲೆನೋವಿನ ವಿಚಾರ ಇದೆ. ಆಸ್ಟ್ರೇಲಿಯಾ ಸರ್ಕಾರ ವೀಸಾ ರೂಲ್ಸ್ ಅನ್ನ ಮತ್ತಷ್ಟು ಟೈಟ್ ಮಾಡಿದೆ. 2026 ಜನವರಿ 8ರಿಂದ ಅನ್ವಯ ಆಗೋ ರೀತಿಯಲ್ಲಿ ಭಾರತೀಯರ ವೀಸಾ ದಾಖಲೆಗಳ ಪರಿಶೀಲನಾ ಹಂತವನ್ನ EL2 ನಿಂದ EL3ಗೆ ರೈಸ್ ಮಾಡಲಾಗಿದೆ. ಹಾಗೆ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡಬೇಕು ಅನ್ನೋ ವಲಸಿಗರಿಗೂ ಹೊಸ ವೇತನ ನಿಯಮ ಜಾರಿಗೆ ಬಂದಿದೆ. ವೇತನ ಮಿತಿಯನ್ನ $76,515 ಆಸ್ಟ್ರೇಲಿಯನ್ ಡಾಲರ್ಸ್ಗೆ ಫಿಕ್ಸ್ ಮಾಡಲಾಗಿದೆ. ಹಾಗೆ ಉನ್ನತ ಕೌಶಲ್ಯ ಹೊಂದಿರೋ ಹುದ್ದೆಗಳಿಗೆ ಈ ಮಿತಿಯನ್ನ ಬರೋಬ್ಬರಿ $1.41 ಲಕ್ಷ ಏರಿಕೆ ಮಾಡಲಾಗಿದೆ. ಸೇಮ್ ಟೈಮ್ ಆಸ್ಟ್ರೇಲಿಯಾಗೆ ಹೋಗಬೇಕು ಅನ್ನೋರಿಗೆ ವೀಸಾ ಪ್ರಕ್ರಿಯೆಯನ್ನ ಫಾಸ್ಟ್ ಕೂಡ ಮಾಡಲಾಗಿದೆ. ಸ್ಟೂಡೆಂಟ್ ವೀಸಾಗಳು ಕೇವಲ 33 ದಿನಗಳಲ್ಲಿ ಅಪ್ರೂವ್ ಆಗ್ತಾ ಇದೆ. ಅಂದ್ರೆ ಇದು ಅಪ್ರೂವಲ್ ಸ್ಪೀಡ್ ಬಗ್ಗೆ ಹೇಳ್ತಿರೋದು. ವಿಸಿಟರ್ ವೀಸಾಸ್ ಕೂಡ ವೇಗವಾಗಿ ಸಿಗ್ತಾ ಇದೆ. ಆದರೆ ಪರ್ಮನೆಂಟ್ ವೀಸಾಗಳು ಮಾತ್ರ ತುಂಬಾ ಸ್ಲೋ ಆಗಿದ್ದಾವೆ. ಸ್ಕಿಲ್ಡ್ ವೀಸಾಗೆ 9 ತಿಂಗಳು ಕಾಯಬೇಕಾಗಿದೆ. ಏನೋ ನ್ಯೂಜಿಲೆಂಡ್ನಲ್ಲಿ ಜನವರಿ 1, 2006 ನಂತರ ಜನಿಸಿದ ಮಕ್ಕಳಿಗೆ ಇನ್ನು ಮುಂದೆ ಆಟೋಮ್ಯಾಟಿಕ್ ಆಗಿ ಪೌರತ್ವ ಸಿಗಲ್ಲ. ಪೋಷಕರಲ್ಲಿ ಕನಿಷ್ಠ ಒಬ್ಬರು ನ್ಯೂಜಿಲೆಂಡ್ ಪ್ರಜೆ ಆಗಿದ್ರೆ ಮಾತ್ರ ಮಗುವಿಗೆ ಪೌರತ್ವ ಸಿಗುತ್ತೆ. ಹಾಗೆ ಡಿಪೆಂಡೆಂಟ್ ಮಕ್ಕಳು ರೆಸಿಡೆಂಟ್ ವೀಸಾ ಪಡೆಯೋಕೆ 24 ವರ್ಷದ ಒಳಗಿರಬೇಕು ಮತ್ತು ಸಿಂಗಲ್ ಆಗಿರಬೇಕು. ಏನೋ ನ್ಯೂಜಿಲೆಂಡ್ ಸರ್ಕಾರ ಸ್ಪೆಸಿಫಿಕ್ ಪರ್ಪಸ್ ವರ್ಕ್ ವೀಸಾ ಸೌಲಭ್ಯವನ್ನು ಕೊಡ್ತಾ ಇದೆ. ನಿರ್ದಿಷ್ಟ ಪ್ರಾಜೆಕ್ಟ್ ಅಥವಾ ಶಾರ್ಟ್ ಟರ್ಮ್ ಕೆಲಸಗಳಿಗೆ ಬಂದು ಉಳಿದು ಹೋಗೋ ಪ್ರೊಫೆಷನಲ್ಸ್ ಆಫರ್ ಲೆಟರ್ ತೋರಿಸಿ ಇದಕ್ಕೆ ಅಪ್ಲೈ ಮಾಡಬಹುದು. ಕೇವಲ 4 ವಾರಗಳಲ್ಲಿ ಪ್ರೊಸೆಸಿಂಗ್ ಮುಗಿಯುತ್ತೆ. 12 ತಿಂಗಳ ಒಳಗಡೆ ನೀವು ಅಲ್ಲಿಗೆ ಹೋಗಬೇಕು. ಆದರೆ ಕೆಲವೊಂದು ವಿಶೇಷ ಕಾರಣಗಳಲ್ಲಿ ಹಾಗೂ ಮಲ್ಟಿ ನ್ಯಾಷನಲ್ ಕಂಪನಿ ಉದ್ಯೋಗಿಗಳಿಗೆ ಇದೇ ವೀಸಾವನ್ನ
1 ರಿಂದ 3 ವರ್ಷಗಳವರೆಗೂ ಎಕ್ಸ್ಟೆಂಡ್ ಮಾಡಿಕೊಳ್ಳುವ ಅವಕಾಶವನ್ನ ಕೂಡ ಕೊಡ್ತಾರೆ. ಏನೋ ನ್ಯೂಜಿಲೆಂಡ್ ಅಕ್ರೆಡಿಟೆಡ್ ಎಂಪ್ಲಾಯರ್ ವರ್ಕ್ ವೀಸಾ ಅಡಿಯಲ್ಲಿ ಗರಿಷ್ಠ ಅವಧಿಯನ್ನು ನಿಗದಿ ಮಾಡಿದೆ. ಉನ್ನತ ಕೌಶಲ್ಯದ ಹುದ್ದೆಗಳಿಗೆ 5 ವರ್ಷಗಳ ಕಾಲಾವಕಾಶ ಕೊಡಲಾಗಿದೆ. ಕೆಳ ಹಂತದ ಹುದ್ದೆಗಳಿಗೆ ಗರಿಷ್ಠ 3 ವರ್ಷಗಳ ಕಾಲಾವಕಾಶ ಇದೆ. ಅವಧಿ ಮುಗಿದ ಬಳಿಕ ವಲಸಿಗರು ಕಡ್ಡಾಯವಾಗಿ 12 ತಿಂಗಳು ನ್ಯೂಜಿಲೆಂಡ್ನಿಂದ ಹೊರಗಿರಲೇಬೇಕು ಅಂತ ರೂಲ್ಸ್ ಜಾರಿ ಮಾಡಿದ್ದಾರೆ. ಏನೋ ಈ ಬೇಸಿಗೆಯಲ್ಲಿ ಯುರೋಪ್ಗೆ ಟ್ರಿಪ್ ಹೋಗಬೇಕು ಅಂತಿರೋರಿಗೆ ಈಗ ಸಮಸ್ಯೆ ಎದುರಾಗಿದೆ. ಪಾಸ್ಪೋರ್ಟ್ ಸ್ಟ್ಯಾಂಪಿಂಗ್ ಬದಲು ಹೊಸ ಎಂಟ್ರಿ ಎಕ್ಸಿಟ್ ಸಿಸ್ಟಮ್ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗ್ತಾ ಇದೆ. ಪ್ರತಿಯೊಬ್ಬರ ಫೇಸ್ ಸ್ಕ್ಯಾನ್ ಹಾಗೂ 4 ಬೆರಳಚ್ಚು ಪಡೆಯಲಾಗುತ್ತೆ. ಇದರಿಂದ ಪ್ರಕ್ರಿಯೆ ವಿಳಂಬ ಆಗ್ತಾ ಇದ್ದು ಏರ್ಪೋರ್ಟ್ಗಳಲ್ಲಿ 3 ಗಂಟೆಗೂ ಹೆಚ್ಚು ಕಾಲ ಕ್ಯೂನಲ್ಲಿ ನಿಲ್ಲುವಂತಾಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಈ ವಾರದ NRI ಕಾರ್ನರ್. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಮಸ್ತ್ ಮಗ ಚಾನಲ್. ಎಲ್ಲ ಆಗು ಹೋಗುಗಳ ಮಾಹಿತಿಯನ್ನು ನಾವು ನಿಮಗೆ ರೆಗ್ಯುಲರ್ ಆಗಿ ತಲುಪಿಸ್ತಾನೆ ಇರ್ತೀವಿ. ಮತ್ತೆ ಭೇಟಿ ಆಗ್ತಿರೋಣ. ಎಲ್ಲೇ ಇರಿ, ಸೇಫ್ ಆಗಿರಿ, ಹ್ಯಾಪಿ ಆಗಿರಿ. ನಮಸ್ಕಾರ.